ಕೆಲ ದಿನಗಳಿಂದ ಈ ಮಠದ ವಿಚಾರದಲ್ಲಿ ಟ್ರಸ್ಟಿಗಳು ಹಾಗೂ ಅಲ್ಲಿಯ ಸ್ವಾಮೀಜಿ ನಡುವೆ ಅಥವಾ ಭಕ್ತರ ನಡುವೆ ಒಂದಿಷ್ಟು ತಿಸ್ರಾ ಜಗಳ ಗಲಾಟೆ ಅಥವಾ ದ್ವೇಷ ಅಥವಾ ಆಕ್ಷೇಪ ಎಲ್ಲ ನಡೀತಾ ಇತ್ತು. ಅದು ಇವತ್ತು ಬಹುಶಃ ಒಂದು ಘಟ್ಟವನ್ನು ತಲುಪಿತು ಅಂತ ಕಾಣುತ್ತೆ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಶ್ರೀಗಳನ್ನು ಮಠದ ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದು ಮಠ ಎಂದ ಕೂಡಲೇ ಅಲ್ಲಿಯ ಸ್ವಾಮೀಜಿಯೇ ಅದಕ್ಕೆ ಅಂತಿಮ ಎಂಬ ಭಾವನೆ ಬಹು ಜನರಲ್ಲಿ ಇರುತ್ತೆ. ಬಟ್ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅದು ಹಾಗಿರಲ್ಲ. ಎಲ್ಲ ಸಂದರ್ಭದಲ್ಲೂ ಸಾಮಾನ್ಯವಾಗಿ ಮಠಗಳು ಒಂದು ಕಾಯ್ದೆಯ ಪ್ರಕಾರದಲ್ಲೇ ಇರುತ್ತವೆ. ಅವುವೇ ಅದಕ್ಕೆ ಟ್ರಸ್ಟ್ ಇರುತ್ತೆ. ಟ್ರಸ್ಟಿಗಳಿರ್ತಾರೆ. ಟ್ರಸ್ಟಿಗಳಿಂದ ಬಂದಿರುವ ಗುರುಗಳಾಗ್ತಾರವರು. ಆದರೆ ಡೇ ಟು ಡೇ ಆಡಳಿತ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ಟ್ರಸ್ಟಿಗಳ ಕಡೆ ಅಲ್ಲ, ಯಾರು ಸ್ವಾಮಿ ಆಗಿರ್ತಾರೋ ಅವರು ನಡೆಸ್ಕೋತಿರ್ತಾರೆ ಎಲ್ಲನೂ. ಹಾಗಾಗಿ ಬಹು ಜನ ಹಾಗೆ ಅನ್ಕೊಂಡಿರ್ತಾರೆ. ಹಾಗಲ್ಲ. ಮತ್ತು ಈ ಸ್ವಾಮೀಜಿ ಅವರನ್ನು ಅಪಾಯಿಂಟ್ ಮಾಡಿದ್ದು ಅವತ್ತು ಆ ದಿನ ಟ್ರಸ್ಟಿಗಳೇ ಕರ್ಕೊಂಬಂದು ಅಪಾಯಿಂಟ್ ಮಾಡಿರೋದು. ಸೊ ಈಗ ಕ್ವಶನ್ ಏನು, ಸ್ವಾಮೀಜಿ ಪಂಚಮಸಾಲಿ ಪೀಠ ಅಥವಾ ಅವರೇ ಈ ಪೀಠಕ್ಕೆ ಬರುವ ಪೂರ್ವಾಶ್ರಮದಲ್ಲಿ ಮಾಡಿಕೊಂಡಿದ್ದ ಶ್ವಾಸಪೀಠ, ಅದೊಂದು ಯೋಗ ರಿಲೇಟೆಡ್ ಒಂದು ಪೀಠನ ಅವರು ಮೊದಲೇ ಮಾಡ್ಕೊಂಡಿದ್ರು. ಅದು ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು, ಎರಡೂ ಇಟ್ಕೊಳ್ಳೋಕೆ ಬರಲ್ಲ ಅನ್ನೋದು ಟ್ರಸ್ಟಿಗಳ ವಾದ. ಸರಿ, ಅದಕ್ಕೆ ನೀವು ಉತ್ತರ ಕೊಡಿ ಅಂತಿದ್ರು, ಅವ್ರು ಕೊಡಲಿಲ್ವಂತೆ. ಹಾಗಾಗಿ ಇವತ್ತು ಅವರನ್ನು ಉಚ್ಚಾಟನೆ ಮಾಡಿ ಮಠದಿಂದ ಹೊರಕ್ಕೆ ಕಳಿಸಿ ಬಾಗಿಲನ್ನು ಹಾಕಿ ಗೇಟನ್ನು ಬಡಿದರು ಮತ್ತು ಅವರ ಕಚೇರಿಗೆ ಸೀಲ್ ಹಾಕಿ ಅಂಟಿಸಿದ್ರು. ಇದು ಕತೆ. ಏನಕ್ಕೆ ಇಷ್ಟೆಲ್ಲ ಬಂತಪ್ಪ ಸಮಸ್ಯೆ ಅಂತಂದರೆ, ಸರ್ಕಾರದಿಂದ ಬಂದಿರುವ ಅನುದಾನ, ಭಕ್ತರು ಕೊಟ್ಟಿರುವ ದೇಣಿಗೆ ಈ ಎಲ್ಲವನ್ನು ಟ್ರಸ್ಟಿಗಳು ಗೋಲ್ಮಾಲ್ ಮಾಡಿಬಿಟ್ಟಿದ್ದಾರೆ ಅಂತ ಸ್ವಾಮೀಜಿ ಅಥವಾ ಅವರ ಬೆಂಬಲಿಗರು ಒಂದಷ್ಟು ಜನ ಆರೋಪ ಮಾಡ್ತಿರೋದು. ಅವರು ಇಲ್ಲ ಅಂತ ಅವರು ಮಾಡಿದ್ದೀರಿ ಅಂತ ಇವರು, ಅವರು ಟ್ರಸ್ಟಿಗಳು ಸ್ವಾಮೀಜಿನೇ ಲೆಕ್ಕ ಕೊಡ್ತಿಲ್ಲ ಯಾವುದಕ್ಕೂ ಅಂತ ಇವರು, ಇವರೊಬ್ರು ಅವರೊಬ್ರು ನೀನು ಅಲ್ಲಿಂದ ಕೊಟ್ಟಿಲ್ಲ ಅಂತ, 2008 ನೀ ಕೊಟ್ಟಿಲ್ಲ ಅಂತ, ನೀವು ಕೊಟ್ಟಿಲ್ಲ ಅಂತ ಇವರು. ಹೀಗಾಗಿ ನಿಂತ್ಕೋತು. ಫೈನಲಿ ಇವತ್ತಿನ ಗಲಾಟೆ ಆ ಹಂತಕ್ಕೆ ಹೋದಾಗ ಬೆಳಗ್ಗೆ ಟ್ರಸ್ಟಿಗಳೆಲ್ಲ ಸೇರ್ಕೊಂಡ್ರು. 15 ಜನ ಇದ್ದಾರಂತೆ. ಅದರೊಂದು 13 ಜನ ಒಂದು ಕಡೆ ನಿಂತರು, ಇಬ್ಬರು ಸ್ವಾಮೀಜಿ ಪರವಾಗಿ, ಇಬ್ಬರು ಅವ್ರ ಕಡೆ ನಿಂತರಂತೆ. 15 ಜನದಲ್ಲಿ 13 ಜನ ಓಟ ಗೀಟ ಹಾಕಿ ಸ್ವಾಮೀಜಿ ಬೇಡ ಅಂತ ಹೇಳ್ಬಿಟ್ಟು ಕಳಿಸಿ ಹೇಳ್ಬಿಟ್ರಂತೆ ಆಚೆಗೆ. ಅವ್ರು ನನಗೆ ಯಾವ ನೋಟಿಸು ಕೊಟ್ಟಿಲ್ಲ, ನಾನು ಏನು ಮಾಡಲಿ ಹಾಗೆ ಹೇಗೆ ಅಂತ ಅವ್ರು ಹೇಳ್ತಿದ್ದಾರೆ. ಅದೇನೋ ಬೆಂಗಳೂರಿನಲ್ಲಿ ಶ್ವಾಸ ಕೇಂದ್ರ ಅದೇ ಹಣ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ, ಕಾಣಿಕೆ ಎಲ್ಲ ಆ ಶ್ವಾಸ ಕೇಂದ್ರಕ್ಕೆ ಹೋಗ್ತಾ ಇದೆ ಅಂತ. ಇವರು ವೀರಶೈವ ಲಿಂಗಾಯತ ಸಂಪ್ರದಾಯ ಪಾಲಿಸೋದೇ ಇಲ್ಲ. ಇವರು ಅಘೋರಿ ವಾಮಾಚಾರ ಆಚರಣೆ ಮಾಡ್ತಾರೆ. ಕಾವಿ ಧರಿಸ್ಬಿಟ್ಟು ಸಭೆಗಳಲ್ಲಿ ಅತ್ಯಂತ ಕೀಳು ಪದಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಡ್ಯಾಶ್ ಭಾಷಣದಲ್ಲ ಸ್ವಾಮೀಜಿಗಳು ಬಳಕೆ ಮಾಡ್ತಾರೆ. ಅದೇ ಅದು ಭಾಷಣದಲ್ಲ. ಆಯ್ತು, ಮಕ್ಕಳಿಗೆ ಶೈಕ್ಷಣಿಕ ಧಾರ್ಮಿಕ ಮಾರ್ಗದರ್ಶನ ನೀಡೋ ಬದಲು ಮಸಾಜ್ ಬಳಕೆಗೆ ಬಳಸ್ತಾರೆ. ಭಕ್ತರ ಬದಲಿಗೆ VVIPಗಳಿಗೆ ಆದ್ಯತೆ ಕೊಡ್ತಾರೆ. ವೈಯಕ್ತಿಕ ಕೆಲಸ ಕಾರ್ಯಗಳ ಬಗ್ಗೆ ಸದಾಕಾಲ ಚರ್ಚೆ ಮಾಡ್ತಿರ್ತಾರೆ. ಇನ್ನು ಐಷಾರಾಮಿ ನಗರಗಳಲ್ಲಿ ಪಂಚತಾರಾ ಹೋಟ್ಲಲ್ಲಿ ವಾಸ್ತವ್ಯ ಮಾಡ್ತಾರೆ. ತಿಂಗಳುಗಟ್ಟಲೆ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಪರಿತ್ಯಾಗಿಗಳಾಗಿ ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ಇರ್ರಪ್ಪ ಅಂದರೆ ನಾನು ಸುಂದರವಾಗಿ ಕಾಣಬೇಕು ಅಂದ್ಕೊಂಡು ಅದನ್ನು ತಲೆ ಗಡ್ಡಕ್ಕೆಲ್ಲ ಬಣ್ಣ ಹಚ್ತಾರೆ. ವಾ, ಈ ಲೆವೆಲ್ಗೆ ಹೋಗಿದ್ಯಾ? ಓಕೆ, ಗಮನಿಸಿದಾರೋ ಗಮನಿಸೋ ಹಂಗೆ ಮಾಡಿದಾರೋ ನೋ ಐಡಿಯಾ. ಎಸ್, ಸೈನ್ ಮಾಡಿದವ್ರು ಯಾರು, ಎಷ್ಟು ಕೋಟಿ ಪೀಠ ಬಂತು ಅದನ್ನೆಲ್ಲ ಒಬ್ಬ ಟ್ರಸ್ಟಿನ ಫೌಂಡರ್ ಟ್ರಸ್ಟಿನ ಹೇಳಿದ್ದಾರೆ. ಯಾರ ಮೇಲೆ? ಇನ್ನೊಬ್ಬ ಪ್ರಧಾನ ಧರ್ಮದರ್ಶಿ ಮೇಲೆ, ಧರ್ಮದರ್ಶಿಗಳ ಮೇಲೆ ಹೇಳಿದ್ದಾರೆ ಫೋರ್ಜರಿ ಸೈನ್ ಆಗಿದೆ ಅಂತೇಳಿ. ಅವ್ರು ಕಳ್ರೆ ರಕ್ಷಣೆ ಕೊಡೋಂಗಾಗಿದೆ. ಅಷ್ಟು ಗಟ್ಟಿ ಇತ್ತಂದ್ರೆ, ಧೈರ್ಯ ಇತ್ತಂತಂದ್ರೆ ನಾನು ಯಾವ ರಕ್ಷಣೆ ಬೇಕಾಗಿಲ್ಲ. ಫೋರ್ಜರಿ ಯಾಕೆ ಮಾಡಬೇಕು ಅಂದ್ರೆ ಫಾರಿನ್ ಕಂಟ್ರಿಲಿ ಇದ್ರು ಅವರು. ದುಡ್ಡು ಯಾವಾಗ ಬಂದಿದೆ? ಕೋವಿಡ್ನಲ್ಲಿ ಅಷ್ಟು ಬಂದಿದ್ದ. ವಿಶೇಷವಾಗಿ ಯಾವಾಗ ತೊಗೊಂಡು ಮಾಡ್ಬೋದಾಗಿತ್ತಲ್ಲ. ಈಗಾಗಲೇ ಸವಿಸ್ತರವಾಗಿ ನಾನು ಎಲ್ಲದನ್ನ ಹೇಳಿದ್ದೇನೆ. ಕರೆ ತರುವಾಗನೇ ನೀವು ಕೆಲವೇ ದಿನಗಳಲ್ಲಿ ಆ ಶ್ವಾಸಪೀಠವನ್ನು ತ್ಯಾಗ ಮಾಡಿ ಇಲ್ಲಿ ಬರಬೇಕು, ಪೂರ್ಣ ಟೈಮು ಇಲ್ಲಿರಬೇಕು ಅನ್ನುವಂಥ ಒಪ್ಪಂದ ಮಾಡ್ಕೊಂಡು ಅವ್ರನ್ನ ಕರ್ಕೊಂಬಂದಿದ್ವಿ. ಆದರೆ ಇವತ್ತು ನಾಳೆ ನಾಡ್ದ 1 ತಿಂಗಳು 2 ತಿಂಗಳು ವರ್ಷ ಅಂತೇಳಿ 8 ವರ್ಷ ದೆಬ್ಬಿದ್ರು. ಕೊನೆಗೂ ಕೂಡ 10ನೇ ತಾರೀಕು ನಾವು ಮೀಟಿಂಗ್ ಮಾಡಿದಾಗ 24ರೊಳಗೆ ನಿಮ್ಮ ತೀರ್ಮಾನ ಹೇಳಬೇಕಂತ ಹೇಳಿ ಗಡುವು ಕೊಟ್ಟಿದ್ವಿ. ಆದ್ರೆ ಅವ್ರು ಇಲ್ಲಿ ತನಕ ಕೂಡ ಅವ್ರು ಯಾವ ಅಭಿಪ್ರಾಯ ನಮಗೆ ಹೇಳಿಲ್ಲ. ಆದ್ದರಿಂದ ಇವತ್ತಿನ ಸಭೆಯಲ್ಲಿ ಅವರನ್ನು ಉಚ್ಚಾಟನೆ
ಅವಾಗ ಈ ಸ್ವಾಮೀಜಿಯವರು ಬಹಳ ಶುದ್ಧವಾಗಿದ್ದಾರೆ ಅಂತ ಎಲ್ಲ ಪ್ರಚಾರ ಮಾಡಿದ್ರೆ. ಈಗ ಸ್ವಾಮೀಜಿ ಶುದ್ಧವಾಗಿಲ್ವಾ ನಿಮಗೆ? ಇದು ಸರಿಯಲ್ಲ. ಪ್ರವೃತ್ತಿ ನೋಡ್ತೀವಿ, ಮಾಡು ಇಲ್ಲ ಮಡಿ ಹೋರಾಟ ಇವತ್ತಿನಿಂದ ಲೆಕ್ಕ ಕೊಡಿ ಚಳುವಳಿ, ಧರ್ಮದ ಲೆಕ್ಕ ಕೊಡಬೇಕು. ಈ ನಿಮ್ಮ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಕಳ್ಳರನ್ನ ಹೊರಗೆ ಹಾಕ್ಬೇಕು, ಆಮೇಲೆನೆ ಈ ಹೋರಾಟದ ಕಿಚ್ಚು ನಿಲ್ಲದು. ಇವತ್ತು ಪೊಲೀಸರ ರಕ್ಷಣೆನಲ್ಲಿ ನೀವು ಮೀಟಿಂಗ್ ಮಾಡ್ತೀನಿ ಅಂತ ಬಂದಿದ್ರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ನೀವು ಹತಾಶರಾಗಿದ್ದೀರಿ, ನೀವು ಶಕ್ತಿ ಅವ್ರು ಕೇಳ್ತಿರೋ ಲೆಕ್ಕ ಎಲ್ಲ ಎರಡು ಕಡೆ ಲೆಕ್ಕ ಕೊಟ್ಟರೆ ಮುಗೀತು. ಪಾರದರ್ಶಕವಾಗಿದೆ, ಆನ್ಲೈನ್ ಅಲ್ಲೂ ತಗೋಬಹುದು ಅಂತ ಹೇಳ್ತಾರೆ ಟ್ರಸ್ಟಿಗಳು. ಅದು ಹೇಳೋದು ಬೇರೆ, ನೀವೇ ಕೊಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ. ಯಾವ ಲೆಕ್ಕ ರೀ, ಯಾವ ವರ್ಷದಿಂದ ತಗೊಳ್ರಿ ಆಡಿಟೆಡ್ ರಿಪೋರ್ಟ್ಗಳು ಕೊಡಿ. ನಾವಂತ ತಪ್ಪು ಮಾಡೇ ಇಲ್ಲ ಅಂದಮೇಲೆ ಏನೋ ಅದು ಅವ್ಯವಹಾರ ಇಲ್ಲ, ಇನ್ನೊಂದಿಲ್ಲ, ದುರುಪಯೋಗ ಇಲ್ಲ ಅಂತಂದಾಗ ಕೊಡಿ. ಆಡಿಟೆಡ್ ರಿಪೋರ್ಟ್ಸ್ ಇರಬೇಕಲ್ಲ. ಎವ್ರಿ ಟ್ರಸ್ಟ್ ವಿಲ್ ಹ್ಯಾವ್ ಟು ಹ್ಯಾವ್ ಎ ಆಡಿಟೆಡ್ ರಿಪೋರ್ಟ್. ಅದೇನು ಅನುಮಾನ ಆಯಾ ವ್ಯಯ ಅಷ್ಟೇ. ತಗೊಳ್ರಪ್ಪ. 2000 ಯಾವ ವರ್ಷ? 2008 ತಗೊಳ್ಳಿ. ಆಮೇಲೆ ಸರಿ 9 ತಗೊಳ್ಳಿ, 9 ಹಾಗೆ ಸ್ವಾಮೀಜಿನೂ ತಮ್ಮ ಕಾಲಾವಧಿಗೆ ಬಂದರೆ ಜವಾಬ್ದಾರಿಯಲ್ಲಿ ಅವ್ರು ಲೆಕ್ಕ ಕೊಡೋದಕ್ಕೆ ನೀವು ಕೊಡಿ. ಯಾವುದ್ರಿ ಅದು ಲೆಕ್ಕಾಚಾರ ಅಂತ ನೀವು ಕೊಡಿ, ಅಥವಾ ನಿಮ್ಮ ಕಾರ್ಯದರ್ಶಿಗೋ ಯಾರಿಗೋ ಸೂಚನೆ ಕೊಡ್ರಿ ಅಂತ. ಫಿನಿಶ್ಡ್ ಮ್ಯಾಟರ್. ಅವ್ರು ನೇಮಕ ಮಾಡ್ಕೊಳ್ಳುವಾಗಲೇ ಒಪ್ಪಂದ ಆಗಿತ್ತಂತೆ ಸರ್, ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅವ್ರು ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ ಆಗಿತ್ತೋ ಬಿಟ್ಟಿತ್ತೋ. ಬಟ್ ಸಾಮಾನ್ಯವಾಗಿ ಒಂದು ದೊಡ್ಡ ಮಠಕ್ಕೆ ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಇರಬೇಕು, ಪೂರ್ವಾಶ್ರಮನ ಬಿಟ್ಟು ಬರ್ತಾರೆ ಸಾಮಾನ್ಯವಾಗಿ. ನಾನು ಹಳೆದು ಇಟ್ಕೋತೀನಿ ಹೊಸದು ಇಟ್ಕೋತೀನಿ ಅಂತ ಇರಲ್ಲ. ಈ ಪ್ರಕರಣದಲ್ಲಿ ಯಾರು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಇವರು ಬೇಸಿಕಲಿ ಬೆಂಗಳೂರಲ್ಲಿ ಇದ್ದರು, ಏನೋ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಯೋಗ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಕೊಂಡಿದ್ರು. ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಾಡಿಕೊಂಡ್ರು. ದಟ್ಸ್ ಎ ಫೇರ್ ಥಿಂಗ್. ಅದಾದಮೇಲೆ ಏನಾಗಬೇಕಾಗಿತ್ತು ಅದನ್ನು ಟ್ರಸ್ಟಿಗಳು ಶುಡ್ ಹ್ಯಾವ್ ಡನ್ ಲಿಟ್ಲ್ ಮೋರ್ ಕೇರ್ಫುಲಿ. ಯಾಕಂದರೆ ನೀವು ಆಯಿತು ಇಷ್ಟು 7-8 ವರ್ಷ ಆಗಿರಬೇಕಿತ್ತು ನೀವು ಇವ್ರನ್ನ ಅಪಾಯಿಂಟ್ ಮಾಡಿ. ಆಗಿದೆ 8-9 ವರ್ಷ ಆಗಿರಬೇಕು ಇವ್ರನ್ನ ಅಪಾಯಿಂಟ್ ಮಾಡಿ. ಆ ಪೀರಿಯಡ್ಡಲ್ಲಿ ಇಷ್ಟು ದಿನ ಕಾಯಬೇಕಾಗಿರಲಿಲ್ಲ. ನೀವು ಶ್ವಾಸ ಮಠದ್ದೇ ಇಶ್ಯೂ ಆಗೋದಾಗಿದ್ದರೆ ಯು ಕುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್ ವೆರಿ ಅರ್ಲಿ. ಸ್ವಲ್ಪ ಅರ್ಲಿನೇ ತೊಗೋಬೇಕಿತ್ತು. ನೋ ಐಡಿಯಾ ನನಗೆ ಯಾಕೆ ತೊಗೊಂಡಿಲ್ಲ ಅಂತ. ಬಟ್ ಇಟ್ಸ್ ವೆರಿ ಸ್ಯಾಡ್ ಅಷ್ಟೇ. ಪಂಚಮಸಾಲಿ ಜನಾಂಗ ಬಹಳ ದೊಡ್ಡ ಒಂದು ಪಂಗಡ, ನಿಮಗೆ ಸಣ್ಣದಲ್ಲ ಅದು. ಅದಕ್ಕೆ ಪ್ರಾತಿನಿಧಿಕವಾಗಿ ಸ್ವಾಮೀಜಿಗಳು ಬಂದರು, ಇಬ್ಬರೂ ಇವರು ಇನ್ನೊಬ್ಬರು ಜಯಮೃತ್ಯುಂಜಯ ಇಬ್ಬರು ಬಂದರು ಅಂತ ಅಂದ್ಕೊಂಡಿದ್ದಾಗ ಇವರದ್ದು ಜಗಳಗಳು ಈ ಪರಿಣಾಮವಾಗಿ ರಸ್ತೆಗೆ ಬಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರೋ ಜನಕ್ಕೆ ಏನೋ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಇದರಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಇನ್ಕ್ಲೂಡಿಂಗ್ ಸ್ವಾಮೀಜಿ ಸಮುದಾಯಕ್ಕೆ ಅದು ಶೋಭೆಯನ್ನು ತರಲ್ಲ ಅಷ್ಟೇ. ಸಮುದಾಯ ತಪ್ಪು ಮಾಡದೇ ಇದ್ದರೂ, ಅದಕ್ಕೆ ಏನೂ ಗೊತ್ತಿಲ್ಲದೆ ಇದ್ರೂ ಅದರ ಹೊಣೆಗಾರ ಅವರಾಗ್ತಾರೆ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇನ್ನು ಅಮೆರಿಕ ಇರಾನ್ ಮಧ್ಯೆ ಪಾಕಿಸ್ತಾನದಲ್ಲಿ ನಡೆದ 21 ಗಂಟೆಗಳ ತ್ರಿಪಕ್ಷೀಯ ಸಭೆ ವಿಫಲವಾದ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿ ಮತ್ತೆ ಉದ್ವಿಗ್ನವಾಗಿದೆ. ಹೊರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿಗ್ಬಂಧನ ಹೇರಿದ್ದಾರೆ. ಅಲ್ಲದೆ ಹೊರ್ಮುಜ್ ವಶಕ್ಕೆ ಪಡೆಯಲು ಅಮೆರಿಕದ ನೌಕಾಪಡೆ ಸಜ್ಜಾಗಿ ಕೂತಿದೆ. ಜಲಸಂಧಿಯಲ್ಲಿ ಸಂಚರಿಸುವ ಎಲ್ಲಾ ಹಡಗುಗಳ ತಪಾಸಣೆ ನಡೆಯಲಿದ್ದು, ಇರಾನ್ಗೆ ಅಕ್ರಮವಾಗಿ ಟೋಲ್ ಕಟ್ಟುವ ಎಲ್ಲಾ ಹಡಗುಗಳನ್ನು ನಿರ್ಬಂಧಿಸಲಾಗುತ್ತೆ. ಇಲ್ಲಿರುವ ಜಲಬಾಂಬ್ಗಳನ್ನು ಕೂಡ ತೆರವುಗೊಳಿಸಲಾಗುತ್ತೆ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರು. ಆದರೆ ಹೊರ್ಮುಜ್ ನಮ್ಮ ನಿಯಂತ್ರಣದಲ್ಲಿದೆ. ಪರ್ಷಿಯನ್ ಕೊಲ್ಲಿಯಾದ್ಯಂತ ಎಲ್ಲಾ ಬಂದರುಗಳು ಕೂಡ ಅಪಾಯಕ್ಕೆ ಸಿಲುಕತ್ವೆ. ಅಮೆರಿಕ ಬ್ಲಾಕ್ ಮಾಡ್ತಾ ಇರೋದು ಅಕ್ರಮ ಹಾಗೂ ಕಡಲ್ಗಳ್ಳತನ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಸಂಧಾನ ಮಾತುಕತೆ ಮುರಿದು ಬೀಳಲು ಇರಾನ್ ಪ್ರಧಾನಿ ನೆತನ್ಯಾಹು ಕಾರಣ ಅಂತ ಇರಾನ್ ಆರೋಪಿಸಿದೆ. ಭಾರತದ 15 ಹಡಗುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಹಡಗುಗಳು ಜಲಸಂಧಿ ದಾಟಲು ಸಿದ್ಧತೆ ನಡೆಸಿದ್ದು, ಭಾರತದ ಹಡಗುಗಳ ಮೇಲೆ ಯಾವುದೇ ರೀತಿಯಾದಂತಹ ಟೋಲ್ ವಿಧಿಸಲ್ಲ ಅಂತ ಕೂಡ ಇರಾನ್ ರಾಯಭಾರಿ ಹೇಳಿದ್ದಾರೆ. ಇರಾನ್ ಮೇಲ್ನೋಟಕ್ಕೆ ಅಮೆರಿಕ ಮಾಡ್ತಿರೋದು ಸರಿನೋ ತಪ್ಪೋ ವಿಮರ್ಶೆ ಆಮೇಲೆ ಕಡಲ್ಗಳ್ಳತನ ಅದು ಅಂತಂದರೆ ಇರಾನ್ ಮಾಡ್ತಿರೋದು ಕಡಲ್ಗಳ್ಳತನನೇ. ಹಾರ್ಮುಜ್ ಡಸ್ ನಾಟ್ ಬಿಲಾಂಗ್ ಟು ಇರಾನ್. ಇದಕ್ಕೆ ಒಪ್ಪಿದ್ದಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇಡೀ ಭೂಮಿನಲ್ಲಿರೋ ಇಂಥ 10 ಜಾಗಗಳಲ್ಲಿ ಒಪ್ಪಬೇಕಾದ ಪರಿಸ್ಥಿತಿಗೆ ಬರ್ತೀರಿ. ಇಟ್ ಈಸ್ ನಾಟ್ ಫೇರ್, ಇನ್ಕ್ಲೂಡಿಂಗ್ ಚೈನಾ. ಒಪ್ಕೂಡ್ದು ಇದಕ್ಕೆ. ಇಟ್ಸ್ ಇನ್ ಇಂಟರ್ನ್ಯಾಷನಲ್ ವಾಟರ್ ವೇ. ಫ್ರೀಡಮ್ ಆಫ್ ನ್ಯಾವಿಗೇಷನ್ ಇರಬೇಕು.
ಅದು ಇರಾನ್ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ. ಇರಾನ್ ಇಲ್ಲಿಯವರೆಗೆ ಈ ಯುದ್ಧದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಉಳ್ಕೊಂಡಿರೋದೇ ಹಾರ್ಮೋಸಿಂದ. ಭಾಳ ಜನ ಅದರದ್ದು ಬೆನ್ನು ತಟ್ಟಿ ಮಜಾ ನೋಡ್ತಿರೋರುಗಳಿದಾರಲ್ಲ, ಅವ್ರ ಪ್ರಕಾರ ಅದು ಮಿಸೈಲಿಂದ, ಶಾಹಿದ್ ಡ್ರೋನ್ನಿಂದ ಬಚಾವಾಗ್ಬಿಟ್ಟಿದೆ, ಜುಯ್ ಅಂತ ಹೊಡೆದು ಬಿಡ್ತು ಅಕ್ಕಪಕ್ಕದವ್ರಿಗೆಲ್ಲ, ಅಮೇರಿಕನ್ ಬೆದರಿಸ್ಬಿಡ್ತು, ನಡಗಿಸ್ಬಿಡ್ತು. ನೋ, ನನ್ನ ಪ್ರಕಾರ ಹಾರ್ಮೋಸಿಂದ ಇರಾನ್ ಉಳ್ಕೊಂಡಿದೆ. ದ ಮೊಮೆಂಟ್ ಹಾರ್ಮೋಸ್ ಗೋಸ್ ಔಟ್ ಆಫ್ ದಿ ಕಂಟ್ರೋಲ್ ಆಫ್ ಇರಾನ್, ಇರಾನನ್ನು ಬಡ್ದಾಕ್ಬಿಡ್ತಾರೆ. ನಾನು ಹೇಳಿದ್ದೀನಿ, ಮುಖಾಮುಖಿ ನೋಡಿದ್ರೆ ಬಡ್ದಾಕ್ತಾರೆ ಈಗ ಅದನ್ನು, ಅದು ಹೆಚ್ಚು ಕಡಿಮೆ ಆದ ತಕ್ಷಣ. ಸೊ ಕ್ವಶನ್ ಈಸ್, ಈ ದಿಗ್ಬಂಧನ ಹೇಗೆ ವರ್ಕ್ ಆಗುತ್ತೆ? ಹಾರ್ಮೋನ್ಸ್ ಈಸ್ ಎ ವೆರಿ ನ್ಯಾರೋ ಏರಿಯಾ ಅಂತ ನಾನು ಅವಾಗಲಿಂದ ಹೇಳ್ತಾ ಇದ್ವಿ. ಈ ವಾರ್ ಸ್ಟಾರ್ಟ್ ಆದಾಗ 28-30 ಕಿಲೋಮೀಟ್ರು ಅಷ್ಟೇ ಅದರದ್ದು ಇದು. ಈಗ ಅಮೇರಿಕ ಓಕೆ, ಈ ರೀತಿಯ ದಿಗ್ಬಂಧನವಾಗಲಿ ಮತ್ತೊಂದಾಗಲಿ, ಅಥವಾ ಅಮೇರಿಕದ ನೌಕಾ, ಇಡೀ ಪ್ರಪಂಚದ ಅತ್ಯಂತ ಬಲಿಷ್ಠ ನೌಕಾಪಡೆ ಯಾರದ್ದು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಸದ್ಯಕ್ಕೆ ಅಮೇರಿಕ, ಮೇ ಬಿ ಇನ್ನು ಮುಂದಿನ 5-10 ವರ್ಷದಲ್ಲಿ ಚೈನಾ ಆಗಬಹುದು ನೇವಿನಲ್ಲಿ, ಬಟ್ ಸದ್ಯಕ್ಕಂತೂ ಅಮೇರಿಕ. ಇಂತಹ ಒಂದು ಪವರ್ಫುಲ್ ನೇವಿ ಬಂದಲ್ಲಿ ಬ್ಲಾಕ್ ಮಾಡುತ್ತೆ ಅಂತಂದರೆ, ಹಾರ್ಮೋಸ್ ಬಾಗಿಲಲ್ಲಿ ಹಿಂಗೊಂದು ಕೋಲ್ ಹಿಡ್ಕೊಂಡು ದಂಡನಾಯಕಂತರ ನಿಂತ್ಕೊಂಬಿಡಲ್ಲ ಒಂದು ಹಡಗು ನಿಲ್ಲಿಸ್ಕೊಂಡು. ಇಟ್ ವಿಲ್ ಮಾನಿಟರ್ ಎಲ್ಲ ಶಿಪ್ಸನ್ನು. ಅದಕ್ಕಿಂತ ಮುಖ್ಯವಾಗಿ ನಾನು ಅಂದ್ಕೊಂಡಿರೋದು ಇದನ್ನು ಹೇಗೆ ಅದು ಬ್ಲಾಕ್ ಮಾಡುತ್ತೆ ಅಂದರೆ, ಇರಾನ್ನ ಪೋರ್ಟ್ಗಳೇನಿದೆ ಅಂದರೆ ಬಂದರುಗಳೇನಿವೆ ಅದರಿಂದ ಎಕ್ಸಿಟ್ಗಳನ್ನು ಬ್ಲಾಕ್ ಮಾಡ್ಕೋತಾರೆ. ಎಕ್ಸಿಟ್ ಅಂದರೆ ಅಲ್ಲಿಂದ ಹೊರಕ್ಕೆ ಬಂದವ್ರನ್ನ ಆನ್ಸರಬಲ್ ಮಾಡ್ತಾರೆ, ಯಾರು ಬರ್ತಾರೆ ಅವ್ರನ್ನ. ನಾವು ಅವತ್ತಿಂದ ಡಿಸ್ಕಷನಲ್ಲಿ ಯಾರಿಗಾರು ನೆನಪಿದ್ದೆ ನಾನು ಹೇಳ್ತಾ ಇದ್ದೆ, ಇರಾನ್ಗೆ ಎಲ್ಲಿಯವರೆಗೆ ತನ್ನ ಹಡಗುಗಳು ಪಾಸಾಗ್ತಾ ಇವೆಯೋ ಅಲ್ಲಿವರೆಗೆ ಈ ಹಾರ್ಮೋಸ್ದು ಬಿಸಿ ಮುಟ್ಟಲ್ಲ. ತನ್ನದೇ ಹಡಗುಗಳನ್ನು ಯಾವನಾರು ಬಂದ್ ಮಾಡಿಸ್ತಾ ಗೊತ್ತಾಗತ್ತೆ ಕಷ್ಟ ಅದಕ್ಕೆ, ನಂಬರ್ 1. ನಂಬರ್ 2, ಇರಾನ್ನ ಒಳಕ್ಕೆ ಬರಬೇಕಾದ ಹಡಗುಗಳನ್ನು ಅಡ್ಡ ಹಾಕಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಇರಾನ್ಗೆ. ಯಾಕೆಂದರೆ ಈ ಮಾರ್ಗ ಬಿಟ್ಟರೆ ಅದಕ್ಕೆ ಯಾವುದೇ ಪದಾರ್ಥಗಳನ್ನು ಒಳಕ್ಕೆ ತರಲು ಇರುವ ಇನ್ನೊಂದು ಮಾರ್ಗ ಭೂಮಾರ್ಗ, ಅದು ಈ ಕಡೆ ಟರ್ಕಿ ಕಡೆಯಿಂದ ಬರಬೇಕು, ಇಲ್ಲ ಈ ಕಡೆ ಪಾಕಿಸ್ತಾನ ಕಡೆಯಿಂದ ಬರಬೇಕು. ಎರಡೂ ದೇಶದಿಂದ ಅಮೆರಿಕ ಲಾಕ್ ಮಾಡ್ಬೋದು, ಮನಸ್ಸು ಮಾಡಿದ್ದಾರೆ, ಲಾಕ್ ಮಾಡ್ಬೋದು. ಹಾಗಾಗಿ ಇರಾನ್ ವಿಲ್ ಫೈಂಡ್ ಎ ಟಫ್ ಜಾಬ್ ಅದು ಆದಾಗ ಅಂತ, ಇದು ಹಂಗಾಗ್ದಂಗೆ ಕಾಣಿಸ್ತಿದೆ ಈಗ. ಅಮೆರಿಕ ಹಾರ್ಮೋಸಿಂದ ಹೊರಕ್ಕೆ ಬರ್ತಾ ಇರೋಂಥ ಅಪ್ರೋಚ್ ಮಾಡ್ಕೊಂಡು ಆಚೆ ಬರ್ತಿರೋ ಟ್ಯಾಂಕರ್ಗಳಿಗೆ ಅಥವಾ ಹಡಗುಗಳಿಗೆ ಬೆಂಗಾವಲನ್ನು ಕೊಡಬಹುದು. ಇದು ಪ್ರಥಮ ಬಾರಿ ಅಂತ ಬಹಳ ಜನ ಅಂದ್ಕೊಂಡಿರ್ಬೋದು, ಹಾಗಲ್ಲ. ಭಾಳ ಹಿಂದೆ ಫಸ್ಟ್ ಸೆಕೆಂಡ್ ಐದರ್ ಯಾವುದೋ ಒಂದರಲ್ಲಿ ಇರಾನ್ ಇರಾಕ್ ವಾರಲ್ಲಿ, ಇಲ್ಲ ಫಸ್ಟ್ ಒಂದು ಇರಾನ್ ಇರಾಕ್ ವಾರಲ್ಲಿ ಇವರಿಬ್ಬರು, ಇರಾನ್ ಮತ್ತು ಇರಾಕು ಕಂಡಿದ್ದಕ್ಕೆಲ್ಲ ಹೊಡೆಯೋರು ಕೂತ್ಕೊಂಡು, ಹಡಗುಗಳಾಗಲಿ ಸಿಕ್ಕಿದ್ದಕ್ಕೆಲ್ಲ ಹೊಡೆಯೋರು ಅವರಿಬ್ಬರು. ಅವ್ರಿಗೇನು ಕೇರೇ ಇರಲಿಲ್ಲ ಇಬ್ಬರಿಗೂ. ಈ ಕಡೆಯಿಂದ ಸದ್ದಾಮ್ ಹುಸೇನು, ಆ ಕಡೆಯಿಂದ ಇರಾನ್ ಅಯತುಲ್ಲಾ ಖೊಮೇನಿ. ಆಗ ಬೇರೆ ದಾರಿ ಇಲ್ಲದೆ ಅಮೆರಿಕ ಮಧ್ಯಪ್ರವೇಶ ಆಗಿ ಎಸ್ಕಾರ್ಟ್ ಮಾಡಿ ಒಂದು ಸಿಸ್ಟಮನ್ನು ತಂದಿತ್ತು. ಇದೇ ಪರ್ಷಿಯನ್ ಗಲ್ಫಲ್ಲಿ ತಂದಿತ್ತು. ಹಾಗಾಗಿ ಈಗ ಮಗದೊಮ್ಮೆ ಬರ್ತಾ ಇದೆ. ಇದು ಏನು ಮಾಡುತ್ತೆ ಅಂದರೆ, ಒಂದು ಎಸ್ಕಾರ್ಟ್ ಮಾಡಿರುತ್ತೆ, ಎರಡನೇದು ಯಾವ್ಯಾವ್ದು ಹಡಗುಗಳು ಅದಕ್ಕೆ ಡೌಟ್ಫುಲ್ ಆಗಿ ಬರ್ತಾ ಇವೆ ಅಥವಾ ಯಾವುದೇ ಹಡಗಿರ್ಬೋದು ಅದನ್ನು ನಿಲ್ಲಿಸಿ ಮಿಡ್ ಸಿ ಸಮುದ್ರ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ನಮ್ಮ ಟ್ರಾಫಿಕ್ ಪೊಲೀಸ್ನವರು ರೋಡ್ ಮಧ್ಯದಲ್ಲಿ ನಿಲ್ಲಿಸ್ದಂಗೆ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ, ನಿಲ್ಸು ಗಡಿ ನಿಲ್ಸು, ಗಾಸ್ ಎತ್ತ ಇಳ್ಸ, ಹಾಂ ಉದ ಪಿಪ್ ಮಾಡಿ ಉದ. ಸೇಮ್ ಮೆಥಡ್, ಸ್ವಲ್ಪ ಲಾರ್ಜ್ ಪ್ರಪೋರ್ಷನಲ್ಲಿ ನಡೆಯುತ್ತೆ ಅಷ್ಟೇ. ಹಡಗನ್ನು ಸ್ಟಾಪ್ ಮಾಡಿಸ್ತಾರೆ. ಸ್ಮಾಲರ್ ಬೋಟ್ಸಲ್ಲಿ ಅಮೆರಿಕನ್ಸ್ ಕ್ಯಾನ್ ಎಂಟರ್ ದಟ್ ಬೋಟ್. ಆ ಹಡಗನ್ನು ಎಂಟ್ರಿ ಮಾಡ್ಬೋದು, ಮಾಡ್ತಾರೆ. ಎಂಟ್ರಿ ಮಾಡಿದ ಮೇಲೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಪೇಪರ್ಸನ್ನು, ಕಾರ್ಗೋನು ಮತ್ತು ಅದರ ಕ್ರೂ ಏನಿರ್ತಾರೆ ಸ್ಟಾಫ್, ಅವ್ರನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅನುಮಾನ ಬಂದರೆ ಆ ಹಡಗನ್ನು ಸೀಸ್ ಮಾಡ್ತಾರೆ. ಆ ಹಡಗು ಮುಂದಕ್ಕೆ ಹೋಗಲ್ಲ, ಸೀಸ್ ಮಾಡಿಬಿಡ್ತಾರೆ. ಮತ್ತು ಅದರಲ್ಲಿರುವಂತಹ ಯಾವುದೇ ಪದಾರ್ಥ, ತೈಲ ಇರ್ಬೋದು ಅಥವಾ ಬೇರೆ ಇರ್ಬೋದು, ಅದನ್ನು ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ನಂತರ ಅದು ಅಮೆರಿಕ ಎಳ್ಕೊಂಡು ಹೋಗುತ್ತೆ. ಅದನ್ನು ಎಲ್ಲೋ ನಿಯರ್ ಪೋರ್ಟಲ್ಲೋ ಎಲ್ಲೋ ಒಂದು ಕಡೆ ಅದನ್ನು ಇಡಬೇಕು. ಅದು ಎಲ್ಲಿ ಇಡ್ತಾರೋ ಗೊತ್ತಿಲ್ಲ. ಈ ಕೇಸಲ್ಲಿ ನನಗೀಗ ಐಡಿಯಾ ಇಲ್ಲ, ಯಾಕಂದರೆ ಹತ್ತಿರದಲ್ಲಿ ಎಲ್ಲೋ ಪೋರ್ಟ್ ಇಲ್ಲ ಅವ್ರಿಗೆ. ಈ ಕಡೆ ಒಮಾನ್ ಕಡೆಗೆ ಬಂದರೆ ಇರಬೇಕಷ್ಟೇ ಅವ್ರಿಗೆ, ಏನಾರು ಒಂಚೂರು. ಇನ್ನು ಆ ಕಡೆಗೆ ಹೋಗೋಕ್ಕಾಗತ್ತೋ ಇಲ್ವೋ ನನಗೆ ಡೌಟ್ ಇದೆ. ಇನ್ನು ಆ ಸೈಡಲ್ಲಿ ಹೋದರೆ ಇರಾನ್ನೇ. ಹಾಗಾಗಿ ಇಟ್ ಕುಡ್ ಬಿ ಟಫ್, ಬಟ್ ಸ್ಟಿಲ್ ಏನೋ ಒಂದು ಮಾಡ್ತಾರೆ, ಸೀಸ್ ಮಾಡಿಬಿಡ್ತಾರೆ. ಆಗ ಆ ಹಡಗು ಅದನ್ನು ಅಪೋಸ್ ಮಾಡಲಿಕ್ಕೆ ಆಗಲ್ಲ. ಈ ರೀತಿಯ ಜಲದಿಗ್ಬಂಧನವನ್ನು ಹಾಕುವ ಮೂಲಕ ಇರಾನನ್ನು ಬಗ್ಗಿಸಬಹುದು ಎಂಬುದು ಈಗ ಅಮೆರಿಕದ ಲೆಕ್ಕಾಚಾರ ಇದ್ದಂಗಿದೆ. ಅವ್ರದೇ ಮಾರ್ಗದಲ್ಲಿ ಹೋಗೋಕ್ಕೆ ಇರಾನ್ ಮಾರ್ಗ ಅಂದರೆ ಅದೇ ಮಾಡಿದ್ದುಣ್ಣು ಮಾರಾಯಣ ಮಾಡ್ದಂಗೆ ಇದೆ ಇದು. ಅವ್ರು ಬೇರೆದಕ್ಕೆಲ್ಲ ಮಾಡ್ತಿದ್ರಲ್ವ. ಇದಕ್ಕೆ ಅವ್ರು ಏನು ಮಾಡ್ತಾರೆ,
ಯಾರು ಅಮೆರಿಕ ಇರಾನ್ನವರು ಕಂಡು ಕಡೆ ಇನ್ನೆಲ್ಲೋ ಬೆಂಕಿ ಹಾಕಕ್ಕೆ ಹೋಗ್ತಾರೆ. ಈಗ ಅವರು ನನ್ನ ಪೋರ್ಟ್ ತಡಿತೀಯಾ, ಮಾಡ್ತೀನಿ ಇರೋ ಅಂದ್ಬಿಟ್ಟು. ನನ್ನ ಪೋರ್ಟ್ ತಡಿತೀಯಾ ನೀನು, ಮಾಡ್ತೀನಿರೋ ಅಂತ. ಅದೇ UAE-ನಲ್ಲಿ ಅದಕ್ಕೆ ಹಾಕ್ಬಿಡೋದು, ದುಬೈಯಲ್ಲಿ ಅದಕ್ಕೆ ಹಾಕ್ಬಿಡೋದು, ಸೌದಿ ಅರೇಬಿಯಲ್ಲಿ ಅದಕ್ಕೆ ಹಾಕ್ಬಿಡೋದು, ಇದಕ್ಕೆ ಹಾಕ್ಬಿಡೋದು ತೊಗೊಂಡೋಗಿ. ಅದಾಗಬಹುದು, ಗೊತ್ತಿಲ್ಲ. ಬಟ್ ಅದಾದಾಗ ಅಮೇರಿಕ ಹ್ಯಾಕ್ ರಿಯಾಕ್ಟ್ ಮಾಡುತ್ತೋ ಐಡಿಯಾ ಇಲ್ಲ. ಸೊ ಇನ್ನೊಂದು ಹಂತಕ್ಕೆ ಯುದ್ಧ ಬಂದಂಗಿದೆ ಮೇಲ್ನೋಟಕ್ಕೆ. ಸದ್ಯಕ್ಕಂತೂ ನೋಡಿದ್ರೆ ಕಾಣಿಸಿದ್ರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ವಿ ಹ್ಯಾವ್ ನೋ ಐಡಿಯಾ. ಗೊತ್ತಿಲ್ಲ. ಆಯಿಲ್ ರೇಟ್ ನೋಡೋಣ ಮುಂದಕ್ಕೆ. ಇದೆಲ್ಲ ವಿಫಲವಾಗ್ತಿದ್ದಂಗೆ ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ತನ್ನ ದಾಳಿನ ಮುಂದುವರಿಸಿದೆ. ಲೆಬನಾನ್ನಲ್ಲಿ ಕಣ್ ಕಡೆಲ್ಲ ಹೊಡಿತಿದ್ದಾರೆ, ಹಿಡ್ಕೊಂಡೆಲ್ಲ ಸಿಕ್ಕಿದ ಕಡೆ ಸಾವಿರಾರು ಜನ ಸತ್ತಿದ್ದಾರೆ, ಇನ್ನೊಂದು 500 ಜನ ಆ್ಯಡ್ ಆಗಿದ್ದಾರೆ ಅಷ್ಟೇ. ಪಾಕಿಸ್ತಾನದ ಪ್ರಧಾನಿ ಮಾತ್ರ ಹೊಸ ಸೂಟಲ್ಲಿ ತೊಗೊಂಡ ತಕ್ಷಣ ಅದನ್ನು ಹಾಕ್ಕೊಂಡು ಭಿಕ್ಷುಕ ಪಾತ್ರೆ, ಒಂದು ಹಳೆ ಪಾತ್ರೆ ಹೊಸದಿಲ್ಲ, ಯಾಕಂದರೆ ಹಳೆ ಪಾತ್ರೆ ಇದ್ದರೆ ಭಿಕ್ಷೆ ಜಾಸ್ತಿ ಬೀಳ್ಬೋದು. ತೊಗೊಂಡೀಗ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ. ಕಚ್ಚಾ ತೈಲದ ಬೆಲೆ ಈಗಾಗಲೇ $100 $104 ಬಂದು ಕೂತ್ಕೊಂಡಿದೆ. ಕುಡ್ ಬಿ ಅನ್ನೋದರ $5-6 ಆಗ್ಬೋದು ಅಂತಿದ್ದಾರೆ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಭಾರತ ಇದನ್ನು ತಡ್ಕೊಳತ್ತಾ? ನೋ ಐಡಿಯಾ. ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಒಂದು 15-20 ದಿನ ತಡೀಬೋದು ಅಂತ ಕಾಣಿಸ್ತಾ ಇದೆ ನಮ್ಮ ಹತ್ರ ಸಂಗ್ರಹದ ಬ್ಯಾಕಪ್ ಇರೋದ್ರಿಂದ. ಬಟ್ ಆನ್ LPG ಸೈಡ್ ಈಗಲೇ ತಯಾರಿಯಾಗಿ ಜನ ಬೋತ್ ಕಮರ್ಷಿಯಲ್ ಆ್ಯಂಡ್ ಡೊಮೆಸ್ಟಿಕ್ ಎರಡೂ, ಅಂದರೆ ಕಮರ್ಷಿಯಲು ಹೌದು, ಗೃಹ ಬಳಕೆಯೂ ಹೌದು. ಐ ಥಿಂಕ್ ನಿಮ್ಗೆ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೆಡಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ನಿಮ್ಮ ಕೈಲಾಗಿದ್ದ ರೀತಿಯಲ್ಲಿ ರೆಡಿ ಆಗಬೇಕಷ್ಟೆ. ಬರೀ ಅಷ್ಟಕ್ಕೆ ಯಾವ ಬ್ರಹ್ಮ ಬಂದಿರೋ ಸರ್ಕಾರ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಾಯಿದ್ರು ಅವರು, ಏನು ಮಾಡ್ತಾಯಿದ್ರು ಅಂತ ಬರೀ ಬುರುಡ ಬಿಟ್ಕೊಂಡು ಮಾತಾಡ್ಬೋದು ಅಷ್ಟೇ ಬೇಕಾದ್ರೆ, ಬಟ್ ಏನೂ ಆಗಲ್ಲ ಅದರಿಂದ, ಪ್ರಯೋಜನ ಇಲ್ಲ. ಹಾಗಾಗಿ ತಯಾರಿ ಆಗೋದು ಉತ್ತಮ. ಆನ್ LPG ಸೈಡಲ್ಲಿ ಪೆಟ್ರೋಲ್ ಡೀಸೆಲ್ನಲ್ಲಿ ಒಂದು 15-20 ದಿನ ಇದ್ದಂಗಿದೆ. ಮತ್ತು ರಷ್ಯಾ ಮತ್ತು ವೆನೆಜುವೆಲನ್ ಆಯಿಲ್ ನಮಗೆ ಒಳಕ್ಕೆ ಬರೋ ಹಂಗಿದೆ. ಹಾಗಾಗಿ ವಿ ಮೈಟ್ ಎಸ್ಕೇಪ್ ಅಂತ ಕಾಣುತ್ತೆ ಆ ವಿಚಾರದಲ್ಲಿ. ಬಟ್ ದೊಡ್ಡ ಮಟ್ಟಗಲ್ಲ ಅಲ್ವಾ ಸರ್? ಪೆಟ್ರೋಲ್ ಡೀಸೆಲಲ್ಲಿ ಆಗಲಿಕ್ಕಿಲ್ಲ, LPGಲಿ ಆಗ್ಬೋದು ಅನ್ನಿಸ್ತಿದೆ. ಇದು ಒಂದು ಕಡೆ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ಭಿಕ್ಷೆ ತಟ್ಟೆ ಹಿಡ್ಕೊಂಡು ಯಾಕೆ ಹೊರಟಂತೆ ಸೌದಿ ಅಂತ ಅಂದರೆ, UAE-ಇಂದ ಸೌದಿ ಅರೇಬಿಯಾಯಿಂದ ಮತ್ತು ಎಲ್ಲ ಮುಸ್ಲಿಂ ದೇಶ ಯಾರ್ಯಾರು ಶ್ರೀಮಂತರಿದ್ದಾರೆ ಅವರೆಲ್ಲರಿಂದ ಭಿಕ್ಷೆ ತೊಗೊಂಬಂದು ಆಗೋಗಿದೆ ಪಾಕಿಸ್ತಾನ. ಈ ಭಿಕ್ಷಾ ಹಣವನ್ನು ವಾಪಸ್ ಕೊಡೋಕ್ಕೆ ಅವರೆಲ್ಲ ಪುಕಟೆ ಕೊಟ್ಟಿಲ್ಲ, ಆಮೇಲೆ ಕೊಡು ಕಂಡಾಗ ಅಂತ ಕೇಳಿದ್ದಾರೆ. ಇವ್ರು ಕೊಡೋಕ್ಕಾಗ್ತಾ ಇಲ್ಲ, ತಾಕತ್ತಿಲ್ಲ. ಪಾಕಿಸ್ತಾನದ ಫಾರಿನ್ ಕರೆನ್ಸಿ ರಿಸರ್ವ್ಸು ಸಮ್ವೇರ್ ಇನ್ ದಿ ರೀಜನ್ ಆಫ್ ಅರೌಂಡ್, ಅಲ್ಲೆಲ್ಲ ಈಚೆ ಆಚೆ ಒಂದು $15-16 ಬಿಲಿಯನ್ ಇದ್ದಂಗಿದೆ, ಅದರ ಮೇಲೆ ಇದ್ದಂಗಿಲ್ಲ ಅದು. ಸೊ ಅವ್ರಿಗೆ ಒಂಚೂರು ಯಾಮಾರ್ಬಿಟ್ರು ದೇಶ ಇದಾಗ್ಬಿಡುತ್ತೆ, ಪಾಪರಾಗ್ಬಿಡುತ್ತೆ. ಹಾಗೆ ಇದೆಲ್ಲ 15-16 ಬಿಲಿಯನ್ ಎಲ್ಲಿಂದ ಬಂತು ಅಂದರೆ ಇದೆಲ್ಲ ಯಾರ್ಯಾರೋ ಆಯಿತು ಕಷ್ಟಕಾಲಕ್ಕೆ ಇಟ್ಕೊಂಡಿರು ಅಂತ ಕೊಟ್ಟಿರೋ ದುಡ್ಡಿದು. ಓಕೆ. ಭಾರತದ ಈಗ ಒಂದು 800 ಬಿಲಿಯನ್ ಇದೆ. ಚೈನಾದು ಒಂದು 2.5-3 ಟ್ರಿಲಿಯನ್ ಇದೆ ರಿಸರ್ವ್ಸ್. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ವ್ಯತ್ಯಾಸಗಳು ಅಂತ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ UAE ಏನು ಮಾಡಿದ್ದಾರೆ, ನೀನೊಂದು 3.5 ಬಿಲಿಯನ್ ಕೊಟ್ಟಿದ್ವಲ್ಲಪ್ಪ, ಅದೇನೋ ಆವಾಗ ಮುಂದಕ್ಕೆ ಹಾಕಂತಿದ್ಯಲ್ಲ, ಈಗ ಹಾಕೊಳ್ಳೋಕ್ಕಾಗಲ್ಲ, ಕೊಡ ವಾಪಸ್ಸು ಅಂತಂದಿದ್ದಾರೆ. ಹಾಗಾಗಿ ವಾಪಸ್ ಕೊಡ್ತಾ ಇದ್ದಾರೆ. ಕೊಟ್ಟ ತಕ್ಷಣ ಅವ್ರದ್ದು ರಿಸರ್ವ್ಸ್ ಒಂದು 11 ಬಿಲಿಯನ್ಗೆ ಬಂದು ಕುತ್ಕೊಂಡ್ಬಿಡುತ್ತದು ಈ ಆಯಿಲ್ ರೇಟ್ ಜಾಸ್ತಿ ಆಗೋದ್ರಿಂದ. ಹಾಗಾಗಿ ಭಾಳ ಕೆಟ್ಟ ಪರಿಸ್ಥಿತಿಗೆ ಬರುತ್ತೆ. ಆಗ ಸೌದಿ ಅರೇಬಿಯಾಗೂ ಕತಾರ್ ಹತ್ರಕ್ಕೂ ಹೋಗ್ಬಿಟ್ಟು ಒಂದು 5 ಬಿಲಿಯನ್ ಸಾಲ ತೊಗೊಂಡಿದ್ದಾರೆ. ಅದರದ್ದು ಒಂಚೂರು ಚಿಲ್ಲರೆ ಉಳ್ಕೊಂಡಿತ್ತಂತೆ, ಅದನ್ನು ಅವರಿಬ್ಬರು ಹೇಳಿದ್ರಂತೆ, ತಟ್ಟೆಗೆ ಹಾಕ್ತೀವಿ ಬಾ ಅಂತ. ಅದಕ್ಕೆ ಹೋಗ್ತಾ ಇದ್ದಾರೆ ಸಾಹೇಬ, ಹೋಗಿ ಆಕರ್ಷಕ ಬರ್ತಾನೆ ತಟ್ಟೆಗೆ. ಆದರೂ ಕೊಬ್ಬು ಮತ್ತು ಪೊಗರು ಮಾತ್ರ ಕಡಿಮೆ ಆಗಿಲ್ಲ. ಎಸ್. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮನ್ನ ತಾವು ಯೇಸು ಕ್ರಿಸ್ತನಂತೆ ಬಿಂಬಿಸುವ AI ಸೃಷ್ಟಿತ ಚಿತ್ರವೊಂದನ್ನು ಹಂಚಿಕೊಂಡಿದ್ದು, ಈ ಚಿತ್ರಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದೆ. ಅನೇಕ ಕ್ರಿಶ್ಚಿಯನ್ ಗುಂಪುಗಳು ಮತ್ತು ಟೀಕಾಕಾರರು ಇದು ಧರ್ಮಕ್ಕೆ ಮಾಡಿದ ಅಪಮಾನ ಅಂತ ಹೇಳ್ತಾ ಇದ್ರೆ, ಟ್ರಂಪ್ ಬೆಂಬಲಿಗರು ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು 14ನೇ ಪೋಪ್ ಲಿಯೋಗೆ ವಾರ್ನಿಂಗ್ ಮಾಡಿರುವ ಟ್ರಂಪ್, ನೀವು ಪೋಪ್ ಆಗಲು ರಾಜಕಾರಣ ಬಿಟ್ಟು ಧರ್ಮಗುರುವಿನ ಕೆಲಸ ಮಾಡ್ಕೊಂಡಿರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧವನ್ನ ಪೋಪ್ ಲಿಯೋ ಟೀಕೆ ಮಾಡಿದ್ರು. ಯುದ್ಧವು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ, ಇದು ಅನೈತಿಕ ಅಂತ ಅವರು ಹೇಳಿದ್ರು. ಈ ಮಧ್ಯೆ ಟ್ರಂಪ್ ಮಾತಿಗೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವ ಪೋಪ್ ಲಿಯೋ ತನ್ನ ಮಾತುಗಳಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಪೆಜೆಸ್ಕಿಯಾನ್ ಕೂಡ ಪೋಪ್ ಸರಿಯಾಗೇ ಹೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಪುಕಟೆ ಸಿಕ್ತು ಬಿಡ್ತಿರ್ತಾರೆ. ನಾಳೆ ಇನ್ನೊಂದು ಪೋಪ್ ಹೇಳಿದ್ರೆ, ಇನ್ನಾದರೂ ಬಿಷಪ್ ಹೇಳಿದ್ರೆ, ಇರಾನ್ ಅಂತ ದೇಶನ ಉಳಿಯಕ್ಕೆ ಬಿಡಬಾರ್ದು, ಹೊಸ್ಕಾಕ್ ಬಿಡಬೇಕು ಅಂದರೆ ಅದು ಸರಿನಾ ಅಂತ ಅವ್ರ ಪರವಾಗಿದ್ರೆ ತಗೋಬಿಡಿ. ಪೋಪ್ ಲಿಯೋ ಬೇಸಿಕಲಿ ದಿ ಫಸ್ಟ್ ಅಮೇರಿಕನ್ ಪೋಪ್. ಅಮೇರಿಕಾಯಿಂದ ಯಾರೂ ಪೋಪ್ ಆಗಿರಲಿಲ್ಲ, ಭಾಳ ವಿಚಿತ್ರ.
ಚರ್ಚ್ ಮತ್ತು ಅಮೆರಿಕದ ರಾಜಕಾರಣದ ನಡುವಿನ ಸಂಬಂಧ ಭಾಳ ಮಜಾ ಇದೆ. ಹಿಸ್ಟ್ರಿ ಭಾಳ, ಐ ಹ್ಯಾವ್ ನೋ ಟೈಮ್ ಇಲ್ಲ ಇವತ್ತು ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಆ ಎರಡರ ಮಧ್ಯೆ ಇರುವಂತಹ ಸಂಬಂಧ, ಸಂಘರ್ಷ, ಪ್ರೀತಿ. ಒಂದು ಕಡೆ ಅಮೆರಿಕನ್ಸು ಎಕ್ಸ್ಟ್ರೀಮ್ಲಿ, ಪರ್ಟಿಕ್ಯುಲರ್ಲಿ ಫ್ರಮ್ ದಿ ಕನ್ಸರ್ವೇಟಿವ್ ಸೈಡ್, ವಿಚ್ ಇಸ್ ಪೊಲಿಟಿಕಲಿ ಹೇಳೋದಾದರೆ ರಿಪಬ್ಲಿಕನ್ ಸೈಡಿಂದ ಭಾಳ ಕನ್ಸರ್ವೇಟಿವ್ಸು ಎಕ್ಸ್ಟ್ರೀಮ್ಲಿ ಗಾಡ್ ಫಿಯರಿಂಗು, ಜೀಸಸ್ಸು, ಕ್ರಿಶ್ಚಿಯಾನಿಟಿನ ಸ್ಪ್ರೆಡ್ಡು, ಮಣ್ಣು ಮಸಿ ಈ ಥರದ್ದೆಲ್ಲ ಇತ್ತು ತುಂಬ. ಇನ್ನೊಂದು ಕಡೆಯಿಂದ ದೇ ಡೋಂಟ್ ಟೇಕ್ ಸೀರಿಯಸ್ಲಿ ಚರ್ಚನ್ನ. ಭಾಳ ವಿಚಿತ್ರವಾದ ರಿಲೇಷನ್ಶಿಪ್ಸು, ಲೈಕ್ ಹೌ ಈ ಚರ್ಚ್ಗೂ ಚರ್ಚ್ ಆಫ್ ಇಂಗ್ಲೆಂಡು ಈ ಕಡೆಯಿಂದ ಇರುತ್ತೋ ಹಾಗೆ. ಹಾಗಾಗಿ ಕ್ರಿಶ್ಚಿಯಾನಿಟಿ ಲೈಕ್ ಇಸ್ಲಾಂ, ಮೇಲ್ನೋಟಕ್ಕೆ ಕ್ರೈಸ್ತ ಅಂದ ಕೂಡಲೇ ಕ್ರೈಸ್ತ ಒಬ್ಬನೇ ಇದ್ದರೂ ಅವನ ಹೆಸರಿನಲ್ಲಿ ಒಡೆದಿದ್ದಾರೆ ಭಾಳ ಜನ. ಇದು ಸಾಕಷ್ಟು ಸಮಸ್ಯೆ ಇಂಟರ್ನಲ್ಲಿ. ಹಾಗೆ ಮುಸ್ಲಿಮಲ್ಲೂ ಇದೆ, ಇನ್ನಿಲ್ಲ ಅಂತಲ್ಲ ಅದು. ಹಾಗೆ ಮುಸ್ಲಿಮಲ್ಲೂ ಇದೆ. ಹಾಗಾಗಿ ಹಿಂದೂಗಳಲ್ಲಿ ಮೂಲದಲ್ಲೇ ನಾವು 100,000 ದೇವರು ಮಾಡ್ಕೊಂಬಿಟ್ಟಿದ್ದೀವಿ ಅಷ್ಟೇ. ದಟ್ ಇಸ್ ಆಲ್. ನೀವು ಒಂದು ಮಾಡ್ಕೊಂಡು ಆಮೇಲೆ 1000 ಮಾಡ್ಕೊಳಕ್ಕೆ ಹೋಗಿದ್ದೀವಿ, ನಾವು 1000 ಮಾಡ್ಕೊಂಡು ಒಂದಾಗಕ್ಕೆ ಬರ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ನೀವು ಒಂದಾಗಿ 100 ಆಗ್ತಾ ಆಗಕ್ಕೆ ಹೋಗ್ತೀರಿ ಫೈಟಿಂಗ್. ಶಿಯಾ ಕಣ, ಸುನ್ನಿ ಕಣ, ಕೆಥಲಿಕ್ಸ್, ಪ್ರೊಟೆಸ್ಟೆಂಟ್ಸ ಅನ್ಕೊಂಡು ಜಗಳ ನೀವು ಮಾಡ್ಕೊತೀರಿ. ನಾವು 100 ಮಾಡ್ಕೊಂಡು ಒಂದಾಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಸಮಸ್ತ ಹಿಂದೂ, ಅಖಂಡ ಹಿಂದೂ ಅನ್ಕೊಂಡು. ಅದು ಡಿಫ್ರೆನ್ಸ್, ಇದು ವ್ಯತ್ಯಾಸ ಅಷ್ಟೇ ರಿಲಿಜನ್ ಅಂತ. ಪೋಪು ಅಮೆರಿಕನ್ ಪೋಪ್, ಬೇಸಿಕಲಿ ಈಸ್ ಫ್ರಮ್ ಅಮೆರಿಕಾ. ಹಾಗಾಗಿ ಇದೇನೋ ಕಚಪಿಚ ಆದಂಗಿದೆ. ಜನರಲಿ ಪೋಪ್ಗಳು ಯುದ್ಧವನ್ನು ವಿರೋಧಿಸಿದ್ದಾರೆ. ಪೋಪ್ ಲಿಯೋ ಅಲ್ಲ, ಜನರಲಿ ಆಲ್ ಪೋಪ್ಸ್ ಅವರುಗಳು ಯುದ್ಧವನ್ನು ವಿರೋಧ ಮಾಡಿದ್ದಾರೆ, ಯುದ್ಧಕ್ಕೆ ಸಪೋರ್ಟ್ ಮಾಡಿಲ್ಲ ಅಷ್ಟಾಗಿ. ಇವರಲ್ಲಿ ಟೀಕೆ ಮಾಡಿದ್ದಾರೆ, ಸಾಹೇಬ ನಾನೇ ಮಾಡಿದ್ದ ನಿನ್ನ ಯೂಸ್ಲೆಸ್ ಫೆಲ ಅಂತ. ಈಗ ರಾಹುಲ್ ಗಾಂಧಿ ಬೆಳಗ್ಗೆ ಸಿದ್ದರಾಮಯ್ಯನವರು ಫೋನ್ ಮಾಡ್ದಂಗೆ, ಸಿದ್ದರಾಮಯ್ಯವ್ರು ಸಿಕ್ಕಾಬಿಟ್ಟು ಏನೇನೋ ಮಾತಾಡ್ತಾ ಇದ್ರೆ, ಯಾರು ನೀನು ಸಿ ಎಂ ಮಾಡಿರೋದು ಯಾರು, ನಾನೇ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಹೇಳ್ದಂಗೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಹೇಳಿದ್ದಾರೆ ಅಂತಲ್ಲ, ಸುಮ್ಮನೆ ಇಟ್ಕೊಳ್ಳಿ, ಉದಾಹರಣೆಗೆ ಹೇಳಿರೋದು, ಅರ್ಥ ಆಗೋ ರೀತಿ. ಹಾಂ. ಹಾಗಾಗಿ ಪೋಪನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಯ್ಕೆ ಮಾಡೋಕ್ಕಾಗಲ್ಲ. ಪೋಪನ ಆಯ್ಕೆ ಆಗೋ ಸಿಸ್ಟಮ್ಮೇ ಬೇರೆ. ದರ್ ಇಸ್ ಅ ಕಾಲೇಜ್, ಅದರಲ್ಲಿ ಭಾಳ ಜನ ಇನ್ವಾಲ್ವ್ ಆಗ್ತಾರೆ. ಬಿಷಪ್ಗಳು, ಕಾರ್ಡಿನಲ್ಸು, ತುಂಬ ಜನ ಬರ್ತಾರೆ. ಅವರೆಲ್ಲ ಬಂದು ಸಭೆ ಸೇರ್ತಾರೆ, ಚರ್ಚೆ ಮಾಡ್ತಾರೆ. ಇಲ್ಲಿ ರೋಮಲ್ಲಿ ಚರ್ಚೆಯ ನಂತರ ಆಯ್ಕೆ ಆಗುತ್ತೆ. ಆಯ್ಕೆ ಆದಮೇಲೆ ನಿರ್ದಿಷ್ಟವಾಗಿ ಇಷ್ಟು ಬರಬೇಕು ಓಟು ಅಂತಿದೆ. ಅಷ್ಟು ಬರದೇ ಇದ್ದರೆ ಆಯ್ಕೆಯನ್ನು ಅಸಿಂಧು ಮಾಡ್ತಾರೆ, ಮತ್ತು ಹೊಸ ಆಯ್ಕೆಗೆ ಹೋಗ್ತಾರೆ. ಅವರೇ ಇರ್ಬೋದು, ವಾಪಸ್ ಅವರು ಬರ್ಬೋದು ಅವ್ರ ಹೆಸರು. ಎಲ್ಲ ಆದ ಮೇಲೆ ಚರ್ಚಲ್ಲಿ ಅಲ್ಲೊಂದು ಅದೆಷ್ಟೋ ಶತಮಾನದ ಹಿಂದಿನ ಒಂದು 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 ನಳಿಕೆ, ಒಂದು ಪೈಪ್ ಇದೆ. ಅದರ ಒಳಕ್ಕೆ ಬಿಳಿಯ ಹೊಗೆ ಬರುವಂತೆ ಹೊಗೆ ಹಾಕ್ತಾರೆ ಚರ್ಚ್ ಒಳಗಡೆಯಿಂದ. ಆಯ್ಕೆ ಆದರೆ, ಆಗದಿದ್ದರೆ ಕರಿ ಹೊಗೆ ಬರೋ ಥರ ಹಾಕ್ತಾರೆ. ಓಕೆ, ಅದು ಸೂಚನೆ. ಆಗಿಲ್ಲ ಇನ್ನೂ ಆಯ್ಕೆ ಅಂತ. ಬಿಳಿ ಹೊಗೆ ಬಂದರೆ ಆಯಿತು, ಪೋಪ್ ಆಯ್ಕೆ ಆಯಿತು ಅಂತ ಲೆಕ್ಕಾಚಾರ. ಹೊರಗಡೆ ಜನ ಕಾಯ್ತಿರ್ತಾರೆ. ಈ ಮೈಸೂರಲ್ಲಿ ಮಹಾರಾಜರು ಬಂದ ತಕ್ಷಣ ಅಲ್ಲಿ ಒಂದು ಕಡೆಯಲ್ಲೆಲ್ಲ ಲೈಟ್ ಹತ್ಕೊಳತ್ತೆ ಅಂತಿದ್ರಲ್ಲ, ಹಂಗೆ. ಆ ಲೈಟ್ ಇದ್ದರೆ ಮಹಾರಾಜರು ಇದಾರಂತೆ ಅಂತ ಅರ್ಥ. ಆಗ ಲೈಟ್ ಇಲ್ಲ ಅಂದರೆ ಮಹಾರಾಜ ಊರಲ್ಲಿ ಇಲ್ವಂತೆ ಅಂತ. ಯಾರು ವಿಧಾನಸೌಧಲ್ಲಿ ಮಾಡಿಸ್ಕಿಟ್ಸ್ಬಿಟ್ಟಿದೆ. ಆಮೇಲೆ ಯಾರು ಹೇಳ್ಬೇಡಿ, ಯಾರಿಗೂ ಸೀಕ್ರೆಟಾಗಿ ಇಟ್ಕೊಳ್ಳಿ, ಇದನ್ನು ಮಾಡಿಸ್ಕೊಂಡ್ಬಿಡ್ತಾರೆ ಈ ಆಧುನಿಕ ಮಹಾರಾಜರುಗಳು. ನಂಬಕ್ಕೆ ಬರಲ್ಲ ಇವ್ರನ್ನ. ನಂದು ಒಂದು ಇರಲಿ ತಗೋ ಅಂತ ಲೈಟು. ಇದು ಮೆಥಡು. ಹಾಗಾಗಿ ಟ್ರಂಪ್ ಹೇಳೋಂಗೆ ತಾನು ಆಯ್ಕೆ ಮಾಡಿದ್ದೀನಿ ಅನ್ನೋದೆಲ್ಲ ಸ್ವಲ್ಪ ಓವರು. ಬಟ್ ಟ್ರಂಪ್ ಏನು ಮಾಡಿದ್ರು ಓವರ್ರೇ, ಎಲ್ಲದೂ ಕ್ರೆಡಿಟ್ ಅವರೇ, ಎಲ್ಲ ಓವರ್ರೇ ಅವರು ಸಾಹೇಬರು. ಹಾಗಾಗಿ ಅದನ್ನು ಹಾಗೆ ಸ್ವೀಕಾರ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಎಸ್.